ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಹೊಸಪೇಟೆಯಲ್ಲಿ ಮಾಜಿ ಸಚಿವ ಹಾಗೂ ರಾಜ್ಯ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣರವರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾವುದೇ ಆತಂಕಕ್ಕೆ ಒಳಗಾಗುವುದು ಬೇಡ. ನಿಮ್ಮ ಮನೆ ಬಾಗಿಲಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ತಮ್ಮ ಬಗ್ಗೆ ಮಾಹಿತಿಯನ್ನು ಪಡೆಯಲಿದ್ದಾರೆ. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ ಎಂದರು. ಗ್ಯಾರಂಟಿ ಅನುಷ್ಠಾನ ಅದು ಪರಿಷ್ಕರಣೆ ಆಗ್ತಿದೆ. ಈ ರಾಜ್ಯದಲ್ಲಿ BJP ಸರ್ಕಾರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಬೆಲೆ ಏರಿಕೆ, ಎಲ್ಲ ರಂಗದಲ್ಲೂ ಬೆಲೆ ಏರಿಕೆಯಾಗಿ ಜನಜೀವನ ಅಸ್ತವ್ಯಸ್ತವಾಗಿದ್ದಂಥ ಸಂದರ್ಭದಲ್ಲಿ ಬೆಲೆ ಏರಿಕೆ ಆಕಾಶಕ್ಕೆ ಹೋಗಿ ಎಲ್ಲ ವಸ್ತುಗಳ ಬೆಲೆ, ಪೆಟ್ರೋಲ್, ಡೀಸೆಲ್, ಅಗತ್ಯ ವಸ್ತುಗಳು, ದವಸ ಧಾನ್ಯ, ನೆನೆಯೋರು ಎಲ್ಲ ಹೆಚ್ಚಾದ ಜನಜೀವನ ಭೂಮಿಗೆ ಹೋಗಿತ್ತು. ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದಂಥ ಅಂದಿನ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಈ ರಾಜ್ಯಕ್ಕೆ ಗ್ಯಾರಂಟಿ ಯೋಜನೆ ಕೊಡುವ ಮೂಲಕ ಜೀವನದಲ್ಲಿ ಆಶಾಭಾವನೆ ಮೂಡಿಸಬೇಕು, ಅವರ ಜೀವನದ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು ಅನ್ನೋ ದೃಷ್ಟಿಯಿಂದ ಪಂಚ ಗ್ಯಾರಂಟಿಗಳನ್ನ ತಂದ್ವಿ. ಯಶಸ್ವಿಯಾಗಿ 3 ವರ್ಷ ಆ ಕಾರ್ಯಕ್ರಮವನ್ನು ಬಡ್ಜೆಟಲ್ಲಿ ಒಂದು ವರ್ಷಕ್ಕೆ 52,000 ಕೋಟಿ ರೂಪಾಯಿಗಳನ್ನು ಮುಂಗಡ ಇಟ್ಟು ಅದನ್ನು ಮಾಡಿದ್ವಿ. ನಾನು ಕೂಡ 26 ಜಿಲ್ಲೆಗಳನ್ನು ಸುತ್ತಿ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಕಳೆದ ಸೆಪ್ಟೆಂಬರ್ 8ನೇ ತಾರೀಕು ನಮಗೆ ಒಂದು ಮಾಹಿತಿ ಬಂತು. ಏನು ಈ ಗೃಹ ಲಕ್ಷ್ಮಿ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಮನೆ ಯಜಮಾನಿಗೆ 2,000 ಅಂತ ಏನಿತ್ತು, ವೃದ್ಧ ಹೊಂದಿರ್ತಕ್ಕಂಥ ಮನೆ ಯಜಮಾನಿಯ ಅಕೌಂಟ್ಗೆ ದುಡ್ಡು ಹೋಗಿದೆ ಅಂತಕ್ಕಂಥದ್ದು ಬಂದ ಸುಳುವಿನ ಮೇರೆಗೆ ಇಡೀ ರಾಜ್ಯವನ್ನು ಸುತ್ತಿದಾಗ ಅಂದಿನ ಪರಿಸ್ಥಿತಿಯಲ್ಲಿ 1,44,000 ಕುಟುಂಬಗಳಲ್ಲಿ ಈ ರೀತಿಯ ತೊಂದರೆ ಆಗಿರ್ತಿದ್ರು. ಹಣ ತೀರ್ಕೊಂಡಿದ್ರು. ಅವ್ರ ಅಕೌಂಟ್ಗೆ 79,000 ಕೋಟಿ ರೂಪಾಯಿಗಳು ಬ್ಯಾಂಕ್ನಲ್ಲಿತ್ತು. ಇದನ್ನು ಕಂಡುಹಿಡಿದ ಮೇಲೆ ನಾವು ರಾಜ್ಯ ಮಟ್ಟದಲ್ಲಿ CMಗೂ ತಿಳಿಸಿ ನಮ್ಮ ಕಮಿಟಿಯ ಪರವಾಗಿ ಚೀಫ್ ಸೆಕ್ರೆಟರಿಗಳ ಮೂಲಕ 5 ಗ್ಯಾರಂಟಿ ಯೋಜನೆಗಳ ಅಡಿಷನಲ್ ಚೀಫ್ ಸೆಕ್ರೆಟರಿ ಜೊತೆಯಲ್ಲಿ ಮಾತನಾಡಿ ಇದರ ರಿವ್ಯೂ ಮಾಡಿಸಿದಾಗ ಮೊನ್ನೆ ಬಂದಂಥ ಮಾಹಿತಿ 2 ಲಕ್ಷಕ್ಕೂ ಹೆಚ್ಚು 2,80,000ಕ್ಕೂ ಹೆಚ್ಚು ಜನ ಮೃತಪಟ್ಟಿರ್ತಕ್ಕಂಥದ್ದು, 115 ಕೋಟಿ ಹಣ ಬ್ಯಾಂಕ್ಗೆ ಜಮೆ ಆಗಿರ್ತಕ್ಕಂಥ ಕಂಡುಬಂದು ನೂತನ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಇದನ್ನು ಪರಿಷ್ಕರಣೆ ಮಾಡಬೇಕು. ಈ ರೀತಿ ರಾಜ್ಯದ ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಬೇರೆ ಹೋಗಬಾರ್ದು, ಸರಿಯಾದ ರೀತಿಯಲ್ಲಿ ಅದು ವಿತರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಪರಿಷ್ಕರಣೆಗೆ ದಾರಿ ಮಾಡಿದ್ದಾರೆ. ಅದರಲ್ಲಿ ನಾವು ಮಾಡ್ತಕ್ಕಂಥದ್ದು ಯಾರೂ ಅನ್ಯತಾ ಭಾವಿಸ್ಬಾರ್ದು. ನಾವು ನಿಲ್ಲಿಸೋದಿಲ್ಲ, ಎಲ್ರಿಗೂ ಕೊಡ್ತಾ ಇರ್ತೀವಿ. ವಿರೋಧ ಪಕ್ಷದವರು ಗ್ಯಾರಂಟಿ ನಿಲ್ಲಿಸ್ತಾರೆ, ದುಡ್ಡು ಇಲ್ದವ್ರಿಗೆ ಮಾಡ್ತಾರೆ ಅನ್ನೋದು ಸುಳ್ಳು ಪ್ರಚಾರ. ಅದು ನಮ್ಮ ಪ್ರಯತ್ನ ಏನಪ್ಪ ಅಂದರೆ ಆ ಪೋಲಾಗಬಾರ್ದು, ಯಾರಿಗೆ ತಲುಪಬೇಕು ಅವ್ರಿಗೆಲ್ಲ ತಲುಪಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವತ್ತು PDOಗಳು, ಸೆಕ್ರೆಟ್ರಿಗಳು, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರ ಮುಖೇನ ಮನೆ ಮನೆಗೆ ಹೋಗಿ ಈ ಸರ್ವೆ ಮಾಡಿಸಿ ಆ್ಯಪ್ ಮಾಡಿದ್ದೀವಿ. ಒಂದು ಆ್ಯಪ್ ಮೂಲಕ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತೀವಿ. ಆ ಮಾಡೋ ಸಮಯದಲ್ಲೂ ಕೂಡ ನಾವು ಒಂದು ತಿಂಗಳು ಸಮಯ ಕೊಡ್ತಾಯಿದ್ದೀವಿ. ಯಾರಿಗೂ ನಿಲ್ಲಿಸೋದಿಲ್ಲ. ಎಲ್ಲಿ ಪೋಲಾಗ್ತಾಯಿದೆಯೋ ಅದನ್ನು ಸರಿಪಡಿಸೋದೇ ನಮ್ಮ ಉದ್ದೇಶ. ವಿರೋಧ ಪಕ್ಷವರು ಸುಳ್ಳು ಪ್ರಚಾರ ಮಾಡ್ತಾಯಿದ್ದಾರೆ. ಅದಕ್ಕೆ ಜನತೆಗೆ ಹೇಳ್ತೇನೆ, ಈ ಸುಳ್ಳು ಪ್ರಚಾರಕ್ಕೆ ಕಿವಿಗೊಡಬೇಡಿ. ಜೊತೆಗೆ ಈ ಗೃಹ ಜ್ಯೋತಿನಲ್ಲಿ ಅಲ್ಲೂ ಸ್ವಲ್ಪ ತೊಡಕು ಬಂದಿದೆ. ಏನು, ಒಂದು ಮನೇನ 3 ಮಾಡ್ಕೊಳ್ಳೋದು, 3 ಮೀಟ್ರ್ ಹಾಕ್ಕೊಳ್ಳೋದು, 200 ಯೂನಿಟ್ಗೋಸ್ಕರ ಕಮರ್ಷಿಯಲಾಗಿ ಉಪಯೋಗಿಸ್ತಕ್ಕಂಥದ್ದು, ಬಾಡಿಗೆ ಮನೆಯವರು ಮತ್ತು ಓನರ್ಗೂ ಇರೋ ವ್ಯತ್ಯಾಸ, ಈ ನ್ಯೂನತೆ ಸರಿಪಡಿಸೋದು, ಮತ್ತು ಆಹಾರ ಧಾನ್ಯದಲ್ಲಿ ಪಡಿತರ ವ್ಯವಸ್ಥೆಯಲ್ಲೂ ಕೂಡ ಒಂದೇ ಮನೆಯಲ್ಲಿ 3-4 ಕಾರ್ಡ್ ಇರ್ತಕ್ಕಂಥವು, ಇವೆಲ್ಲ ಗಮನಕ್ಕೆ ಬಂದಿರೋದ್ರಿಂದ ಪರಿಷ್ಕರಣೆ ಅವರ ಅಗತ್ಯತೆ ಇದೆ. ವಿರೋಧ ಪಕ್ಷದವರು ಇದನ್ನು ನಿಲ್ಲಿಸೋಕ್ಕೋಸ್ಕರ ಮಾಡ್ತೇವೆ ಅಂತಂತೆ. ಇದು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಎಲ್ಲ ಜನರಿಗೂ ಕೊಡುವಂಥ ಕಾರ್ಯಕ್ರಮ. ಇದರಲ್ಲಿ ಯಾವುದೇ ನಾವೇನು ನುಡಿದಂತೆ ನಡೆದ ಸರ್ಕಾರ ಏನು ಇಲ್ಲಿವರೆಗೂ ಖರ್ಚಾಗಿರ್ತಕ್ಕಂಥದ್ದು 1,40,40,000 ಕೋಟಿ ರೂಪಾಯಿಗಳನ್ನು ಇಡೀ
ಇಡೀ ಭಾರತದಲ್ಲೇ ಯಾವುದೇ ರಾಜ್ಯದಲ್ಲೂ ಇಷ್ಟು ಹಣವನ್ನು DBT ಮೂಲಕ ಮಧ್ಯವರ್ತಿಗಳಿಲ್ಲದೆ ಲಂಚವಿಲ್ಲದೆ ನೇರವಾಗಿ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಇದನ್ನು ತಡೀಲಾರದೆ ಇವರು ರೀತಿ ಹೇಳ್ತಾ ಇದ್ದಾರೆ. ಆದರೆ ನಮಗೆ ಹೇಳ್ತಾರೆ ಈ ರೀತಿ. ಆದರೆ ಅವರು ಆಡಳಿತ ಮಾಡ್ತಕ್ಕಂಥ ಬೇರೆ ರಾಜ್ಯಗಳಲ್ಲಿ ಕೊಡ್ತೀವಿ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಶುರು ಮಾಡಿದ್ರು ನಿಲ್ಲಿಸಿದ್ರು, ಮಧ್ಯಪ್ರದೇಶದಲ್ಲಿ ಪ್ರಾರಂಭ ಮಾಡಿಸಿದ್ರು ನಿಲ್ಲಿಸಿದ್ರು, ರಾಜಸ್ಥಾನದಲ್ಲಿ ಮಾಡಿದ್ರು ನಿಲ್ಲಿಸಿದ್ರು. ಮೊನ್ನೆ ನೋಡಿದ್ರು ವೆಸ್ಟ್ ಬೆಂಗಾಲಲ್ಲಿ ಚುನಾವಣೆಗೆ ಮೊದಲು ಕೊಡ್ತೀವಿ ಅಂತ ಹೇಳಿದ್ರು. ದೊಡ್ಡ ರಾಜ್ಯ ಈಗಾಗಲೇ ಅವ್ರು ಪರಿಷ್ಕರಣೆ ಮಾಡಿ 40 ಲಕ್ಷಕ್ಕೆ ಮಾತ್ರ ಕೊಡ್ತೀವಿ ಅಂತ. ನಾವು ಗೃಹಲಕ್ಷ್ಮಿ 1,26,00,000 ಕುಟುಂಬ ಕೊಡ್ತಾಯಿದ್ದೀವಿ. ಗೃಹಜ್ಯೋತಿ 1,66,00,000 ಕುಟುಂಬ ಕೊಡ್ತಾಯಿದ್ದೀವಿ. ಅನ್ನಭಾಗ್ಯ 4.25 ಕೋಟಿ ಜನರು ಕೊಡ್ತಾಯಿದ್ದೀವಿ. ಈ ರೀತಿ ಇಡೀ ರಾಜ್ಯ ಜನ ಇವತ್ತು ತಲೆ ಆದಾಯದಲ್ಲಿ ರಾಷ್ಟ್ರಕ್ಕೆ ಪ್ರಥಮ ಸ್ಥಾನದಲ್ಲಿದೆ. GSTಯಲ್ಲಿ 2ನೇ ಸ್ಥಾನದಲ್ಲಿದೆ. ರಾಜ್ಯ ಬಂಡವಾಳ ಹೆಚ್ಚಿದೆ, ಹಣ ರೊಟೇಷನ್ ಆಗೋದ್ರಿಂದ ನಮ್ಮ GSTನೂ ಹೆಚ್ಚಿದೆ. ಜನಜೀವನ ಸಂತೃಪ್ತಿಯಾಗಿದ್ದಾರೆ. ಜನ ಮನೆ ಬಾಗಿಲಿಗೆ ಹೋದರೆ ಕೇಳಿದ್ರೆ ನಿಮಗೆ ಗ್ಯಾರಂಟಿ ಬರ್ತಾ ಇದೆಯಾ ಅಂತ ಹಸನ್ಮುಖದಿಂದ ನಮ್ಮನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಇದು ನಮ್ಮ ಸರ್ಕಾರದ ದುಡಿಮೆ ತೆರಳದ ಸರ್ಕಾರ. ಹೊಸದಾಗಿ ಅರ್ಜಿ ಸಲ್ಲಿಸೋ ಸಂದರ್ಭದಲ್ಲಿ ಹೊಸ ಅರ್ಜಿ ಅಲ್ಲ, ಈಗೆಲ್ಲ ಜನ ಅದನ್ನೇ ಅಂದ್ಕೊಂಡಿದ್ರೆ ನಿನ್ನ ಮೂಲಕ ಜನಕ್ಕೆ ತಿಳಿಸ್ತೀರಿ. ಹೊಸ ಅರ್ಜಿ ಅಲ್ಲ, ಯಾರಿಗೆ ಬರ್ತಾ ಇರುತ್ತೆ ಅವ್ರ ಮನೆಗೆ ಹೋಗಿ ನಾವು ಅವರೆಲ್ಲೂ ಬರಬೇಕಾಗಿಲ್ಲ, ಅವರು ಸುತ್ತಬೇಕಾಗಿಲ್ಲ. ನಾನು ಇಷ್ಟೊತ್ತು ಹೇಳಿದ್ದು ಸ್ವಲ್ಪ ಸರಿಯಾಗಿ ಪ್ರಚಾರ ಕೊಡಿ. ಮನೆ ಬಾಗಿಲಿಗೆ ನಮ್ಮ ಕಾರ್ಯಕರ್ತರು ನಂದು 4,500 ಜನ ನನ್ನ ಯೋಧರಿದ್ದಾರೆ ಗ್ಯಾರಂಟಿ. ಅವರು ಇವರು ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, PDOಗಳು, ಸೆಕ್ರೆಟರಿಗಳು ಮನೆ ಬಾಗಿಲಿಗೆ ಹೋಗ್ತಾರೆ, ಭರ್ತಿ ಮಾಡ್ತಾರೆ. ಅದರಲ್ಲೇನಿದೆ, ಅಕೌಂಟಬಿಲಿಟಿ ಅಷ್ಟೇ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.